ನಮಸ್ಕಾರ ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ವಾಹಿನಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು 2026ರ ಸೆಪ್ಟೆಂಬರ್ ತಿಂಗಳು ಮಿಥುನ ರಾಶಿಯವರಿಗೆ ಗ್ರಹಗತಿಗಳ ಪ್ರಕಾರ ಯಾವ ರೀತಿಯ ಫಲವನ್ನು ತರಲಿದೆ ಎಂಬುದನ್ನು ಅತ್ಯಂತ ವಿವರವಾಗಿ ತಿಳಿದುಕೊಳ್ಳೋಣ. ಮೃಗಶಿರ 3 4ನೇ ಪಾದ, ಆರಿದ್ರ 4 ಪಾದಗಳು ಮತ್ತು ಪುನರ್ವಸು 1, 2, 3ನೇ ಪಾದಗಳಲ್ಲಿ ಜನಿಸಿದ ಮಿಥುನ ರಾಶಿಯ ಜಾತಕದವರಿಗೆ ಈ ತಿಂಗಳು ಆರ್ಥಿಕತೆ, ವೃತ್ತಿಜೀವನ, ವ್ಯಾಪಾರ, ಪ್ರೇಮ, ದಾಂಪತ್ಯ, ಕೌಟುಂಬಿಕ ಶಾಂತಿ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಉಂಟಾಗುವ ಪ್ರಮುಖ ಬದಲಾವಣೆಗಳು ಯಾವುವು? ಯಾವ ದಿನಗಳು ನಿಮಗೆ ಅತ್ಯಂತ ಶುಭ? ಯಾವ ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ಗ್ರಹದೋಷ ನಿವಾರಣೆಯಾಗಿ ಸಕಲ ಯಶಸ್ಸು ಲಭಿಸುತ್ತದೆ? ಎಲ್ಲವನ್ನು ಸಂಪೂರ್ಣವಾಗಿ ನಾನೀಗ ತಿಳಿಸುತ್ತೇನೆ. ಕೊನೆವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿ. ಪ್ರಮುಖ ಗ್ರಹ ಸಂಚಾರಗಳು. ಸೆಪ್ಟೆಂಬರ್ 2026ರ ಗ್ರಹ ಸ್ಥಿತಿಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಮಿಥುನ ರಾಶಿಯವರಿಗೆ ಅತ್ಯಂತ ಪ್ರಬಲವಾದ ಗ್ರಹ ಯೋಗಗಳು ಗೋಚರಿಸುತ್ತವೆ. ಗುರು ನಿಮ್ಮ ರಾಶಿಯಿಂದ 2ನೇ ಮನೆಯಾದ ಕಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದು ಆರ್ಥಿಕ ಹಾಗೂ ಕುಟುಂಬದ ವೃದ್ಧಿಯನ್ನು ಸೂಚಿಸುತ್ತಾನೆ. ಬುಧ ನಿಮ್ಮ ರಾಶ್ಯಾಧಿಪತಿಯಾದ ಬುಧನು 4ನೇ ಮನೆಯಾದ ಕನ್ಯಾ ರಾಶಿಯಲ್ಲಿ ಸ್ವಕ್ಷೇತ್ರ ಮತ್ತು ಉಚ್ಚನಾಗಿ ಭದ್ರಯೋಗವನ್ನು ಉಂಟು ಮಾಡುತ್ತಾನೆ. ಶನಿ ಕರ್ಮಸ್ಥಾನವಾದ 10ನೇ ಮನೆ ಅಂದರೆ ಮೀನ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ. ಕುಜ ನಿಮ್ಮ ಜನ್ಮ ರಾಶಿಯಲ್ಲಿ ಅಂದರೆ 1ನೇ ಮನೆಯಲ್ಲಿ ನೆಲೆಸಿದ್ದು ಅಪಾರ ಶಕ್ತಿ, ಉತ್ಸಾಹ ಹಾಗೂ ಕೊಂಚ ಕೋಪ ಆವೇಶಗಳನ್ನು ನೀಡುತ್ತಾನೆ. ಶುಕ್ರ ಪಂಚಮ ಭಾವವಾದ ತುಲಾ ರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿದ್ದು ಕಲೆ, ಪ್ರೀತಿ ಮತ್ತು ಸೃಜನಶೀಲತೆಗೆ ಬೆಂಬಲ ನೀಡುತ್ತಾನೆ. ರವಿ ಮತ್ತು ಕೇತು 3ನೇ ಮನೆಯಾದ ಸಿಂಹ ರಾಶಿಯಲ್ಲಿ ಸ್ಥಿತನಾಗಿದ್ದು ಧೈರ್ಯ, ಪರಾಕ್ರಮ ಮತ್ತು ಸಣ್ಣ ಪುಟ್ಟ ಪ್ರಯಾಣಗಳನ್ನು ಸೃಷ್ಟಿಸುತ್ತಾನೆ. ಉದ್ಯೋಗ ಮತ್ತು ವೃತ್ತಿ ಜೀವನ. ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಮಿಥುನ ರಾಶಿಯವರಿಗೆ ಇದು ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ತಿಂಗಳಾಗಿದೆ. ಉದ್ಯೋಗಸ್ಥರಿಗೆ 10ನೇ ಮನೆಯಲ್ಲಿ ಶನಿಯ ಸಂಚಾರವಿರುವುದರಿಂದ ಕೆಲಸದ ಸ್ಥಳದಲ್ಲಿ ಶಿಸ್ತು ಮತ್ತು ಸಮಯ ಪಾಲನೆ ಅತ್ಯಂತ ಮುಖ್ಯ. ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲೇರಲಿದೆ. ಬುಧನ ಶುಭ ದೃಷ್ಟಿಯಿಂದ ಸಾಫ್ಟ್ವೇರ್, ಮಾರ್ಕೆಟಿಂಗ್, ಬರವಣಿಗೆ, ಸಂವಹನ, ಕಾನೂನು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿರುವವರಿಗೆ ಬಡ್ತಿ ಅಥವಾ ವಿಶೇಷ ಮನ್ನಣೆ ಸಿಗುವ ಸಾಧ್ಯತೆ ಇದೆ. ಉದ್ಯೋಗ ಬದಲಾವಣೆಗಾಗಿ ಪ್ರಯತ್ನಿಸುತ್ತಿರುವವರಿಗೆ ತಿಂಗಳ ಮೊದಲಾರ್ಧದಲ್ಲಿ ಉತ್ತಮ ಅವಕಾಶಗಳು ದೊರೆಯುತ್ತಿವೆ. ವ್ಯಾಪಾರ ಮತ್ತು ವ್ಯವಹಾರ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆಗಳಿಗೆ ಮತ್ತು ಪಾಲುದಾರಿಕೆ ಒಪ್ಪಂದಗಳಿಗೆ ಉತ್ತಮ ವಾತಾವರಣವಿರುತ್ತದೆ. ವಿದೇಶ ಸಂಪರ್ಕಗಳಿಂದ ಅಥವಾ ದೂರದ ಊರುಗಳ ಸಂಪರ್ಕಗಳಿಂದ ಹೊಸ ಗ್ರಾಹಕರು ದೊರೆಯುತ್ತಾರೆ. ಆದರೆ 1ನೇ ಮನೆಯಲ್ಲಿ ಕುಜನಿರುವುದರಿಂದ ಪಾಲುದಾರರೊಂದಿಗೆ ಅಥವಾ ಉದ್ಯೋಗಿಗಳೊಂದಿಗೆ ಮಾತನಾಡುವಾಗ ತಾಳ್ಮೆ ಅಗತ್ಯ. ಆರ್ಥಿಕ ಸ್ಥಿತಿ ಮತ್ತು ಹೂಡಿಕೆ. ಆರ್ಥಿಕ ದೃಷ್ಟಿಯಿಂದ ಸೆಪ್ಟೆಂಬರ್ 2026 ಮಿಥುನ ರಾಶಿಯವರಿಗೆ ಅತ್ಯಂತ ಸುವರ್ಣ ಅವಕಾಶದ ಕಾಲವಾಗಿದೆ. ಧನಸ್ಥಾನವಾದ 2ನೇ ಮನೆಯಲ್ಲಿ ಗುರು ಉಚ್ಚ ಸ್ಥಿತಿಯಲ್ಲಿರುವುದರಿಂದ ಧನಾಗಮನದಲ್ಲಿ ನಿರಂತರತೆ ಇರುತ್ತದೆ. ದೀರ್ಘಕಾಲದಿಂದ ಬರಬೇಕಾಗಿದ್ದ ಬಾಕಿ ಹಣ ಅಥವಾ ಸಾಲದ ರೂಪದಲ್ಲಿ ಕೊಟ್ಟ ಹಣ ಕೈ ಸೇರಲಿದೆ. ಆಸ್ತಿ, ಹೊಸ ಮನೆ ಅಥವಾ ವಾಹನ ಖರೀದಿಗಾಗಿ ಯೋಜನೆ ರೂಪಿಸುತ್ತಿರುವವರಿಗೆ ಚತುರ್ಥ ಭಾವದ ಬುಧನು ಬಲವಾದ ನೆರವು ನೀಡುತ್ತಾನೆ. ಆದರೆ ಸಿಂಹ ರಾಶಿಯ ರವಿ, ಕೇತು ಸಂಯೋಗ ಮತ್ತು ಕುಜನ ಪ್ರಭಾವದಿಂದಾಗಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹಾಗೂ ಹಠಾತ್ ಪ್ರಯಾಣಗಳಿಗೆ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗಬಹುದು. ಬಜೆಟ್ ರೂಪಿಸಿ ಹಣ ನಿರ್ವಹಣೆ ಮಾಡುವುದು ಸೂಕ್ತ. ಪ್ರೇಮ, ಕುಟುಂಬ ಮತ್ತು ದಾಂಪತ್ಯ ಜೀವನ. ಕುಟುಂಬದಲ್ಲಿ ಶಾಂತಿ ನೆಲೆಸಲು ನಿಮ್ಮ ಸಂಭಾಷಣಾ ಶೈಲಿ ಬಹಳ ಮುಖ್ಯ. 1ನೇ ಮನೆಯಲ್ಲಿ ಕುಜನ ಇರುವುದರಿಂದ ನಿಮ್ಮಲ್ಲಿ ಮುಂಗೋಪ ಅಥವಾ ಹಠಮಾರಿತನ ಹೆಚ್ಚಾಗಬಹುದು. ಸಂಗಾತಿಯ ಭಾವನೆಗಳಿಗೆ ಬೆಲೆ ಕೊಡಿ. ಅನಾವಶ್ಯಕ ವಾದ ವಿವಾದಗಳಿಂದ ದೂರವಿರಿ. ಪ್ರೇಮ ಜೀವನ. ಪಂಚಮ ಸ್ಥಾನದಲ್ಲಿ ಶುಕ್ರನು ಸ್ವಕ್ಷೇತ್ರದಲ್ಲಿ ನೆಲೆಸಿರುವುದರಿಂದ ಪ್ರೇಮಿಗಳಿಗೆ ಇದು ಅತ್ಯಂತ ರೋಮಾಂಚಕ ಹಾಗೂ ಸಂತಸದ ತಿಂಗಳು. ನಿಮ್ಮ ಪ್ರೇಮ ಸಂಬಂಧಗಳು ಗಟ್ಟಿಯಾಗುತ್ತವೆ ಮತ್ತು ವಿವಾಹದ ಮಾತುಕತೆಗಳು ಮುಂದುವರಿಯಲಿದೆ. ಕುಟುಂಬ. ತಂದೆ ತಾಯಿ ಅಥವಾ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತದೆ. ಒಡಹುಟ್ಟಿದವರೊಂದಿಗಿನ ಹಳೆಯ ತಪ್ಪು ತಿಳುವಳಿಕೆಗಳು ದೂರವಾಗಿ ಬಾಂಧವ್ಯ ಸುಧಾರಿಸುತ್ತದೆ. ಶಿಕ್ಷಣ ಮತ್ತು ಆರೋಗ್ಯ. ವಿದ್ಯಾರ್ಥಿ
ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯುತ್ತಮ ಫಲಿತಾಂಶಗಳನ್ನು ನೀಡಲಿದೆ. ಬುಧನು ಉಚ್ಚ ಸ್ಥಾನದಲ್ಲಿದ್ದು ಏಕಾಗ್ರತೆ, ಗ್ರಹಣ ಶಕ್ತಿ ಮತ್ತು ತಾರ್ಕಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತಾನೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುತ್ತಿರುವ ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ತಿಂಗಳ 3ನೇ ವಾರದಲ್ಲಿ ಶುಭ ಸಮಾಚಾರ ಸಿಗಲಿದೆ. ಆರೋಗ್ಯ. ಜನ್ಮ ರಾಶಿಯಲ್ಲಿ ಕುಜ ಮತ್ತು 3ನೇ ಮನೆಯಲ್ಲಿ ರವಿ ಇರುವುದರಿಂದ ದೇಹದಲ್ಲಿ ಉಷ್ಣತೆ, ರಕ್ತದೊತ್ತಡ, ತಲೆನೋವು ಅಥವಾ ಭುಜ ಕುತ್ತಿಗೆಯ ನೋವಿನ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಯೋಗ, ಪ್ರಾಣಾಯಾಮ ಹಾಗೂ ಸಾಕಷ್ಟು ನೀರು ಕುಡಿಯುವ ಮೂಲಕ ದೇಹವನ್ನು ತಂಪಾಗಿರಿಸಿಕೊಳ್ಳಿ. ವಾರವಾರು ಸಂಕ್ಷಿಪ್ತ ಮುನ್ನೋಟ ನೋಡುವುದಾದರೆ, ಮೊದಲನೆಯ ವಾರ ಹೊಸ ಯೋಜನೆಗಳಿಗೆ ಚಾಲನೆ ನೀಡಲು ಹಾಗೂ ಆರ್ಥಿಕ ಒಪ್ಪಂದಗಳಿಗೆ ಅತ್ಯುತ್ತಮ ಸಮಯ. 2ನೇ ವಾರ ಸೆಪ್ಟೆಂಬರ್ 8ರಿಂದ 14ರವರೆಗೆ. ವೃತ್ತಿ ಜೀವನದಲ್ಲಿ ಅತ್ಯಧಿಕ ಕಾರ್ಯದೊತ್ತಡ, ಸಂಯಮ ಮತ್ತು ತಾಳ್ಮೆಯಿಂದ ಕೆಲಸ ನಿರ್ವಹಿಸಿ. 3ನೇ ವಾರ ಸೆಪ್ಟೆಂಬರ್ 15ರಿಂದ 22ರ ತನಕ. ಧನಾಗಮನ ವೃದ್ಧಿ, ಕುಟುಂಬದಲ್ಲಿ ಧಾರ್ಮಿಕ ಸಮಾರಂಭಗಳು ಅಥವಾ ಹಬ್ಬದ ವಾತಾವರಣ. 4ನೇ ವಾರ ಸೆಪ್ಟೆಂಬರ್ 23ರಿಂದ 30ರವರೆಗೆ. ಹಳೆಯ ಹೂಡಿಕೆಗಳಿಂದ ಲಾಭ, ಸಣ್ಣ ಪ್ರವಾಸಗಳು ಮತ್ತು ಮನಃಶಾಂತಿ ಲಭ್ಯ. ಅದೃಷ್ಟ ಸಂಖ್ಯೆ, ಬಣ್ಣ ಮತ್ತು ಪರಿಹಾರಗಳು. ಅದೃಷ್ಟ ಬಣ್ಣ ಹಸಿರು, ತಿಳಿ ಹಳದಿ. ಅದೃಷ್ಟ ಸಂಖ್ಯೆಗಳು 5 ಮತ್ತು 6. ಅದೃಷ್ಟ ದಿನಗಳು ಬುಧವಾರ ಮತ್ತು ಶುಕ್ರವಾರ. ವಿಶೇಷ ಪರಿಹಾರಗಳು: ಶ್ರೀ ಗಣೇಶ ಪೂಜೆ. ಪ್ರತಿದಿನ ಅಥವಾ ಪ್ರತಿ ಬುಧವಾರ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಿ ಓಂ ಗಂ ಗಣಪತೇ ನಮಃ ಎಂಬ ಮಂತ್ರವನ್ನು ಜಪಿಸಿ. ಬುಧ ಗ್ರಹ ಶಾಂತಿ. ಬುಧವಾರದಂದು ಹಸುಗಳಿಗೆ ಹಸಿರು ಹುಲ್ಲು ಅಥವಾ ಹಸಿರು ತರಕಾರಿಗಳನ್ನು ತಿನ್ನಿಸಿ. ವಿಷ್ಣು ಸಹಸ್ರನಾಮ ಪಠಣ. ಪ್ರತಿದಿನ ವಿಷ್ಣು ಸಹಸ್ರನಾಮ ಅಥವಾ ಬುಧ ಅಷ್ಟೋತ್ತರ ಶತನಾಮಾವಳಿಗಳನ್ನು ಶ್ರವಣ ಮಾಡಿ. ಮಿಥುನ ರಾಶಿಯ ಪ್ರಿಯ ವೀಕ್ಷಕರೇ, ಸೆಪ್ಟೆಂಬರ್ 2026ರಲ್ಲಿ ನಿಮ್ಮ ಪ್ರಯತ್ನ, ಸಮಯೋಚಿತ ಬುದ್ಧಿವಂತಿಕೆ ಹಾಗೂ ದೈವ ಬಲದಿಂದ ಸಕಲ ಕಾರ್ಯಗಳಲ್ಲಿ ವಿಜಯಶಾಲಿಯಾಗಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಮಿಥುನ ರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.